ವೆಲ್ಕಮ್ ಟು ಶ್ವೇತಾ ರಾಘು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಆಗುವಂಥ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೇವ್ ಮಾಡೋದಕ್ಕೋಸ್ಕರ. ನೋಡಿ, ಇವಾಗ ಸೇವ್ ಮಾಡ್ತಾಯಿದ್ದೀನಿ ನಾನು. ನಂತರ ಇದು ಚಕ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅವಲಕ್ಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಕಡಲೆ ಬೀಜ, ಕಡಲೆಪಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮಟ್ಟಿಗೆ ಬೂಂದಿನೂ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಮಿಕ್ಸ್ಚರ್ ಮಾಡೋದಕ್ಕೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ದೊಡ್ಡದು ಚಕ್ಲಿ ಹಾಕ್ಕೊಂಡಿದ್ನಲ್ವ, ಚಕ್ಲಿ ಮಾಡ್ಕೊಂಡಿರೋದನ್ನು ಈಗ ಇಷ್ಟು ಮಟ್ಟಿಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪುಡಿ ಅಂದರೆ ತೀರ ಪುಡಿ ಎಲ್ಲ, ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಮುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ನೋಡಿ, ಇವಾಗ ನಾನು ಬೂಂದಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಒಂದೊಂದೇ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಹೋಗ್ತೀನಿ, ಸೇರಿಸ್ಕೊತಾ ಹೋಗ್ತೀನಿ. ನೋಡಿ, ಈಗ ಅವಲಕ್ಕಿ ನಾನು ಹಾಕ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹುರಿದ್ಬಿಟ್ಟು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದು ಏನಕ್ಕೆ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ಚರಲ್ಲಿ ಅಂತ. ಕರ್ಬೇವಿನ ಸೊಪ್ಪು ಇದ್ದರೆ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವೆರಡನ್ನೂ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಈಗ ಜೊತೆಗೆ ಸೇವ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಸೇವನ್ನ ಹಾಕೋತೀನಿ. ಸೇವೆಯಲ್ಲಿ ನೋಡಿ, ಇದು ಸೇವ್ ಆಗ್ತಾ ಎಷ್ಟು ಕಲರ್ಫುಲ್ಲಾಗಿದೆ ಗೊತ್ತಾ? ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಸಖತ್ತಾಗಿತ್ತು ಮಿಕ್ಸ್ಚರು. ಸೇಮ್ ಬೇಕ್ರಿ ಸ್ಟೈಲಲ್ಲಿ ಮಾಡ್ತೀವಲ್ಲ ಅದೇ ಥರನೇ ಇತ್ತು. ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಒಂದು ಚೂರು ಇಂಗು ಇಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟನ್ನು ಹಾಕ್ಕೊಂಡು ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಹೇಗಾಗಿದೆ ಅಂತ ನಾನು ಸರ್ವ್ ಮಾಡಿದ್ದೀನಿ ಒಂದು ಬೌಲ್ಗೆ. ತುಂಬ ಚೆನ್ನಾಗಾಗಿದೆ, ಬೇಕ್ರಿ ಸ್ಟೈಲ್ ಥರನೇ ಆಗಿರುತ್ತೆ. ಈಗ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು. ಸುಮ್ಮನೆ ಹೊರ್ಗಡೆಯಿಂದ ಯಾವಾಗ ಮಾಡಿಟ್ಟಿರ್ತಾರೋ ಏನೋ ತೊಗೊಂಡು ಬಂದು ತಿನ್ನೋದ್ಗಿಂತ ಈಗ ಮನೆಯಲ್ಲೇ ಮಾಡಿಕೊಂಡು ಅವಾಗವಾಗ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನಿಮ್ಮ ಮನೇಲೇನು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.